ನ್ಯಾಯಾಲಯದ ಎದುರು ಶಾಸಕ ಎಚ್.ಸಿ. ಬಾಲಕೃಷ್ಣ ಶರಣಾಗಿದ್ದಾರೆ. ಬಂಧನದ ಭೀತಿಯಿಂದ ಈಗ ಕೋರ್ಟ್ ಎದುರು ಶಾಸಕ ಬಾಲಕೃಷ್ಣ ಶರಣಾಗಿದ್ದು ಮಾಗಡಿಯ 1ನೇ ಜೆಎಂಎಫ್ಸಿ ಕೋರ್ಟ್ ಎದುರು ಹಾಜರಾಗಿದ್ದಾರೆ. ಕುದೂರು ಠಾಣೆಯಲ್ಲಿ ಶಾಸಕ ಬಾಲಕೃಷ್ಣ ಅವರ ಗೂಂಡಾಗಿರಿ ಕೇಸು ದಾಖಲಾಗಿದೆ. ನಿನ್ನೆ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕುದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಬಂಧಿಸುವ ಭೀತಿಯ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಈಗ ಕೋರ್ಟ್ಗೆ ಎಚ್.ಸಿ. ಬಾಲಕೃಷ್ಣ ಶರಣಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನ ಈಗ ಕೋರ್ಟ್ ಮುಂದೂಡಿದೆ. ಇನ್ನು ತಮ್ಮ ಬೆಂಬಲಿಗನ ಮೇಲೆ ಹಲ್ಲೆ ನಡೆಸಿರುವಂತಹ ವ್ಯಕ್ತಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ನಿನ್ನೆ ಪೊಲೀಸ್ ಠಾಣೆಗೆ ಆಗಮಿಸಿ ಎಚ್.ಸಿ. ಬಾಲಕೃಷ್ಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ. ಅಷ್ಟು ಮಾತ್ರವಲ್ಲ, ಆ ವಿಡಿಯೋ ಕೂಡ ಬಹಿರಂಗ ಆಗಿತ್ತು. ಅವರು ಯಾವ ರೀತಿ ಮಾತನಾಡಿದ್ದಾರೆ, ಕೆಟ್ಟ ಭಾಷೆಗಳಲ್ಲಿ ಸರ್ಕಾರಿ ಅಧಿಕಾರಿಯರನ್ನು ನಿಂದಿಸಿರುವಂತಹ ವಿಚಾರದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇನ್ನು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಅವರ ಈ ನಡತೆಗೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ದಾಖಲಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ಬಗ್ಗೆ ದೂರನ್ನ ಕೊಡೋದಕ್ಕೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಂತಹ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಈಗ ಕೋರ್ಟ್ ಎದುರು ಶರಣಾಗಿದ್ದಾರೆ. ಮಾಡ್ತೀನಿ